ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಬ್ರಹ್ಮಜ್ಞಾನಿಗಳಿಗೆ ಜನ್ಮಾಂತರವಿಲ್ಲ, ಬೇರೆ ಜನ್ಮ ಇಲ್ಲ ಅನ್ನೋದಕ್ಕೋಸ್ಕರ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಹಿಂಗೆಲ್ಲ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬ್ರಹ್ಮಜ್ಞಾನಿನೋ ನಾಸ್ತಿ ಜನ್ಮಾಂತರಂ, ಅನಿಷ್ಟಾಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣಃ ಫಲಂ. ಭವತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಸನ್ಯಾಸಿನಾಂ ಅಜ್ಞಾನಿನಾಂ ಅನಿಷ್ಟಫಲಂ ಇಷ್ಟಫಲಂ ಮಿಶ್ರಫಲಮಿತಿ ಕರ್ಮಫಲಾನಿ ತ್ರಿವಿಧಾನಿ ಭವಂತಿ. ಅಂದರೆ ಸನ್ಯಾಸಿಗಳಲ್ಲದೇ ಇದ್ದವ್ರಿಗೆ, ಅಜ್ಞಾನಿಗಳಿಗೆ ಅನಿಷ್ಟಫಲ, ಇಷ್ಟಫಲ ಮತ್ತು ಮಿಶ್ರಫಲ ಅಂತ ಕರ್ಮಫಲಗಳು ಮೂರು ವಿಧವಾಗಿದೆ. ಏತಾನಿ ಸರ್ವಫಲಾನಿ ಮರಣಾನಂತರಂ ಸಂಭವಂತಿ. ಈ ಫಲಗಳೆಲ್ಲ ಏನು ಅಂತಂದರೆ, ಸತ್ತ ನಂತರ, ಮರಣಾನಂತರ ಇವೆಲ್ಲ ಉಂಟಾಗುತ್ತೆ. ಪರಂ ಆತ್ಮಜ್ಞಾನಿನಾಂ ಸನ್ಯಾಸಿನಾಂತೂ ಏತಾದೃಶಾನಿ ಕರ್ಮಫಲಾನಿ ನ ಭವತ್ಯೇವ. ಆದರೆ ಆತ್ಮಜ್ಞಾನಿಗಳಿಗೆ, ಸನ್ಯಾಸಿಗಳಿಗೆ ಈ ರೀತಿಯ ಕರ್ಮಫಲಗಳು ಖಂಡಿತವಾಗಿಯೂ ಇರೋದೇ ಇಲ್ಲ, ಅವರಿಗೆ ಜನ್ಮಾಂತರವೇ ಇಲ್ಲ ಅಂತ. ಅಜ್ಞಾನಿಭಿಃ ಕ್ರಿಯಮಾಣೇಭ್ಯಃ ಕರ್ಮೇಭ್ಯಃ ಇಷ್ಟಫಲಂ ದೇವತಾಜನ್ಮಂ, ಅನಿಷ್ಟಫಲಂ ಅಸುರಜನ್ಮ, ಮಿಶ್ರಫಲಂ ಮಾನವಜನ್ಮಂಚ ಸಂಭವಂತೆ. ಈ ಅಜ್ಞಾನಿಗಳಿಂದ ಮಾಡಲ್ಪಟ್ಟಕ್ಕಂಥ ಕರ್ಮಗಳಿಂದ ಇಷ್ಟಫಲದಿಂದ ದೇವತಾ ಜನ್ಮ ಉಂಟಾಗುತ್ತೆ, ಅನಿಷ್ಟ ಫಲದಿಂದ ಅಸುರ ಜನ್ಮ, ರಾಕ್ಷಸ ಜನ್ಮ ಉಂಟಾಗುತ್ತೆ. ಈ ಎರಡು ಮಿಶ್ರ ಫಲದಿಂದ ಮಾನವ ಜನ್ಮ ಉಂಟಾಗುತ್ತೆ. ಪರಂ ಆತ್ಮಜ್ಞಾನಿನ ಸರ್ವಕರ್ಮಾಣಿ ಜ್ಞಾನಾಗ್ನಿನ ದಗ್ಧಾನಿ ಭೂತ್ವಾ ಭಸ್ಮೀಭೂತಾನಿ ಭವಂತಿ ಇತಿ ಜನ್ಮಾಂತರಂ ವಾ ದೇಹಾಂತರಂ ವಾ ನ ಸಂಭವತಿ. ಇಲ್ಲಿ ಆತ್ಮಜ್ಞಾನಿಗಳಿಗೆ ಸರ್ವಕರ್ಮಾಣಿ ಜ್ಞಾನಾಗ್ನಿನಾದಗ್ಧೇ ಭುಕ್ತ, ಎಲ್ಲ ಕರ್ಮಗಳು ಜ್ಞಾನಾಗ್ನಿಯಿಂದ ಭಸ್ಮವಾಗುತ್ತೆ. ಎಲ್ಲ ಸುಟ್ಟು ಭಸ್ಮವಾಗಿ ಮುಂದೆ ಅವರಿಗೆ ಜನ್ಮಾಂತರವೇ ಇರೋದಿಲ್ಲ ಮತ್ತು ಬೇರೆ ದೇಹ ಕೂಡ ಅದಕ್ಕೆ ಪ್ರವೇಶ ಮಾಡೋಕ್ಕೆ ಅವಕಾಶ ಕೂಡ ಇಲ್ಲ. ಆದ್ದರಿಂದ ಏನು ಸಾಕ್ಷಾತ್ ಮೋಕ್ಷಕ್ಕೆ ಕಾರಣ ಆಗಿರ್ತಾರೆ ಅಂತ. ಇಲ್ಲಿ ಸದ್ಗುರುಣಾಂ ಉಪದೇಶಾಮೃತಂ ವಾಣ್ಯ ಆತ್ಮಜ್ಞಾನಿ ಭವತಿ ಚೇತ್ ಅಸ್ಮಿನ್ ಜನ್ಮನಿ ಏವ ಮುಕ್ತಿರ್ಲಭ್ಯತೆ ಇದೆ. ಸದ್ಗುರುಗಳ ಉಪದೇಶವಾಣಿಯಿಂದ ಆತ್ಮಜ್ಞಾನಿಗಳಾಗಿ ಈ ಜನ್ಮದಲ್ಲೇ ಅವರಿಗೆ ಮುಕ್ತಿ ಸಿಗುತ್ತೆ. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ. ಬ್ರಹ್ಮಜ್ಞಾನಿ ಬ್ರಹ್ಮೈವ ಭವತಿ. ಬ್ರಹ್ಮಜ್ಞಾನಿಯು ಯಾವಾಗಲೂ ಬ್ರಹ್ಮನೇ ಆಗಿರ್ತಾನೆ. ಆದ್ದರಿಂದ ಸರ್ವೇಷಾಂ ವೇದಶಾಸ್ತ್ರ ಉಪನಿಷತ್ ಪುರಾಣಾನಾಂ ಸಾರಯೇವ ಬ್ರಹ್ಮವಿದ್ಯಾ. ಹಾಗಾದರೆ ಇದು ಬ್ರಹ್ಮವಿದ್ಯಾ ಅಂತಂದರೆ, ಎಲ್ಲರಿಗೂ ವೇದಶಾಸ್ತ್ರ, ಉಪನಿಷತ್ತು, ಪುರಾಣಗಳ ಸಾರ ಇವೇನೇ ಬ್ರಹ್ಮವಿದ್ಯಾ ಅಂತ. ಅದೆಲ್ಲರೂ ಅರಿತುಕೊಂಡು ಈ ಜನ್ಮದಲ್ಲಿ ನಾವು ಸುಖವನ್ನು ಪಡೆದು ಅಂತ್ಯಕಾಲದಲ್ಲಿ ಮೋಕ್ಷವನ್ನು ಪಡಿಬಹುದು. ಆದ್ದರಿಂದ ವೇದಶಾಸ್ತ್ರ, ಉಪನಿಷತ್ತು ಮತ್ತು ಪುರಾಣಗಳ ಸಾರವನ್ನು ಯಾವಾಗಲೂ ಅಧ್ಯಯನ ಮಾಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು
ಶಾಸ್ತ್ರ ಹೇಳುತ್ತೆ. ಸಕಲ ಸಾಧನಾನಾಂ ಲಕ್ಷ್ಯಮೇವ ಬ್ರಹ್ಮವಿದ್ಯಾ. ಆದ್ದರಿಂದ ಎಲ್ಲರಿಗೂ ಸಾಧನ ಯಾವುದು ಅಂತಂದರೆ ಬ್ರಹ್ಮವಿದ್ಯಾನೆ. ಯಾವುದಕ್ಕೋಸ್ಕರ ಅಂದರೆ ಮೋಕ್ಷ ಪಡೆಯೋದಕ್ಕೋಸ್ಕರ. ಮಾನವ ಜನ್ಮನೋ ಪರಂ ಧ್ಯೇಯಮೇವ ಬ್ರಹ್ಮವಿದ್ಯೆ. ಆದ್ದರಿಂದ ಮನುಷ್ಯನಿಗೆ ಪರಮಧ್ಯೇಯ ಯಾವುದು ಅಂತಂದರೆ ಬ್ರಹ್ಮವಿದ್ಯೆನೆ. ಆದ್ದರಿಂದ ಬ್ರಹ್ಮವಿದ್ಯಾಯ ಪ್ರತ್ಯ ಮಾನವೋ ಕೃತಕೃತ್ಯ ಭವಂತೆ. ಆದ್ದರಿಂದ ಬ್ರಹ್ಮವಿದ್ಯಾಯ ಪ್ರಾಪ್ತ್ಯ ಬ್ರಹ್ಮವಿದ್ಯೆಯನ್ನು ಪ್ರಾಪ್ತಿ ಮಾಡಿ ಹೊಂದಿ ಮಾನವೋ ಕೃತಕೃತ್ಯೋ ಭವತಿ. ಮಾನವರು ಕೃತಕೃತ್ಯರಾಗ್ತಾರೆ. ಆದ್ದರಿಂದ ಬ್ರಹ್ಮವಿದ್ಯೆಯನ್ನು ಯಾವಾಗಲೂ ಸಂಪಾದನೆ ಮಾಡಬೇಕು ಅಂತ ಹೇಳುತ್ತೆ. ಬ್ರಹ್ಮಜ್ಞಾನಿನೋ ಜನ್ಮಾಂತರಂ ನಾಸ್ತಿ. ಆದ್ದರಿಂದ ಬ್ರಹ್ಮಜ್ಞಾನಿಗಳಿಗೆ ಜನ್ಮಾಂತರವೇ ಇಲ್ಲ. ಆದ್ದರಿಂದ ಒಳ್ಳೆಯ ಗುರುಗಳನ್ನು ಆಶ್ರಯ ಮಾಡಿ ಉಪನಿಷತ್ ಸಾರವನ್ನು ಎಲ್ಲ ತಿಳಿದು ಅದನ್ನು ಅನುಭವಿಸಿ ಮತ್ತು ಧ್ಯಾನ ಇತ್ಯಾದಿಗಳ ಮೂಲಕ ಆ ಭಗವಂತನನ್ನು ಪಡಿಬೇಕು. ಆತ್ಮಜ್ಞಾನವನ್ನು ಪಡೆದು ಕೃತಕೃತ್ಯರಾಗಬೇಕು ಅಂತ ಹೇಳಿಬಿಟ್ಟು ಇಲ್ಲಿಯ ಸಾರ ಆಗಿದೆ. ಆದ್ದರಿಂದ ಎಲ್ಲರೂ ಭಗವಂತನ ಧ್ಯಾನವನ್ನು ಮಾಡ್ತಾ ಸದಾ ಆ ಭಗವಂತನಲ್ಲಿ ಲೀನವಾಗಿ ಅನ್ಯ ಕೆಟ್ಟ ನಡತೆಗಳನ್ನು ತ್ಯಜಿಸಿ ಸಾಕ್ಷಾತ್ ಭಗವಂತನಲ್ಲೇ ಲೀನವಾಗುವುದೇ ಒಂದು ಮುಕ್ತಿ ಅಂತ ಹೇಳ್ಬಿಟ್ಟು, ಆದ್ದರಿಂದ ನೀವೆಲ್ಲರೂ ಆ ಪರಮಾತ್ಮನನ್ನು ಧ್ಯಾನ ಮಾಡೋಣ. ಓಂ ಹ್ರೀಂ ಕ್ರೀಂ ಶ್ರೀಂ ಕ್ಲೀಂ ಸರ್ವಶಕ್ತ ಪರಬ್ರಹ್ಮಣೇ ನಮಃ.